ಸೇವಾದಳ ಜಿಲ್ಲಾ ಸಮಿತಿ ಹಾಸನ ಹಾಗೂ ಪುರಸಭೆ ಬೇಲೂರು, ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ಬೇಲೂರು ಸಹಯೋಗದಲ್ಲಿ ಪದ್ಮಭೂಷಣ ಡಾಕ್ಟರ್ ನಾಸು ಹರ್ಡೇಕರ್ 136ನೇ ಜನ್ಮ ದಿನಾಚರಣೆಯನ್ನ ಪಟ್ಟಣದ ಹರ್ಡೇಕರ್ ವೃತ್ತದ ಬಳಿ ಇರುವ ನಾಸು ಹರ್ಡೇಕರ್ ಅವರ ಪ್ರತಿಮೆಗೆ ಗಣ್ಯರು ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಂತರ ಮಾತನಾಡಿದ ತಹಶೀಲ್ದಾರ್ ಎಂ ಮಮತಾ ಅವರು, ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಹಿರಿಯರು ಹಾಕಿಕೊಟ್ಟ ಹೋರಾಟ ಶ್ರಮಗಳನ್ನು ನಾವು ಎಂದಿಗೂ ಮರೆಯಬಾರದು. ಪ್ರತಿಯೊಬ್ಬ ದೇಶಭಕ್ತ ನಾಯಕರ ಆದರ್ಶಗಳನ್ನು ಮುಂದಿನ ಪೀಳಿಗೆ ಹಾಗೂ ನಮ್ಮ ಮಕ್ಕಳಿಗೆ ಕೂಡ ಹೇಳಿಕೊಡಬೇಕು. ಭಾರತ ಸೇವಾದಳವು ಈ ರೀತಿಯಲ್ಲಿ ಎಲ್ಲರ ಬಗ್ಗೆ ಜಾಗೃತಿ ಮನೋಭಾವ ಮೂಡಿಸಲು ಮುಂಚೂಣಿಯಲ್ಲಿದೆ. ಹಾಗೆ ಇಲ್ಲಿ ಒಂದು ಭಾರತ ಸೇವಾದಳದ ಕಚೇರಿ ಬೇಕು ಎಂದು ಹೇಳಿಕೊಂಡಿದ್ದು, ನಿಯಮಾನುಸಾರ ಪ್ರಕಾರ ಪ್ರಾಮಾಣಿಕವಾಗಿ ಆ ಕೆಲಸ ಮಾಡಿಕೊಡಲಾಗುವುದು. ಇಂದಿನ ಪೀಳಿಗೆಗೆ ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರಾಭಿಮಾನವನ್ನ ಮೂಡಿಸುವ ನಿಟ್ಟಿನಲ್ಲಿ ಸೇವಾದಳ ಉತ್ತಮವಾದ ಕಾರ್ಯವನ್ನ ನಿರ್ವಹಿಸುತ್ತಿದೆ ಎಂದು ಶ್ಲಾಘಿಸಿದರು. ನಂತರದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಪಟ್ಟಣದ ಹರ್ಡೇಕರ್ ವೃತ್ತದ ಬಳಿ ಇರುವ ಹರ್ಡೇಕರ್ ಅವರ ಕಂಚಿನ ಪ್ರತಿಮೆಯನ್ನ ಮಾಡಿ 25 ವರ್ಷಗಳು ಕಳೆದಿದೆ. ನಾನು ಕೂಡ ಆಗ ಪುರಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯ ಹಾಗೂ ಉಪಾಧ್ಯಕ್ಷನಾಗಿದ್ದೆ. ಈಗ 25 ವರ್ಷಗಳ ನಂತರ ನಾನು ಪುರಸಭೆಯ ಅಧ್ಯಕ್ಷನಾಗಿದ್ದು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದು ನನ್ನ ಪುಣ್ಯ. ಅಲ್ಲದೆ ಹರ್ಡೇಕರ್ ಜಾಗದಲ್ಲಿ ನೆರಳಿಗಾಗಿ ಒಂದು ಮೇಲ್ಛಾವಣಿ ಹಾಕಿಸಬೇಕಾಗಿದ್ದು, ಮೊದಲಿಗೆ ಐಸ್ ಮಾಸ್ಕ್ ದೀಪವನ್ನ ಅಳವಡಿಸಿದ್ದೇನೆ. ಈ ಹಿಂದೆ ಇದ್ದ ಲಕ್ಕೇಗೌಡರ ಒಂದು ಸಹಕಾರದಿಂದ ಹರ್ಡೇಕರ್ ಅವರ ಕಂಚಿನ ಪ್ರತಿಮೆ ನಿರ್ಮಾಣವಾಗಿದೆ. ಇಂತಹ ಪ್ರತಿಮೆ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ. ಪುರಸಭೆಯಲ್ಲಿ ಅಧ್ಯಕ್ಷನಾಗಿ ಇರುವಷ್ಟು ಅಧಿಕಾರದಲ್ಲಿ ಪ್ರತಿಮೆಗೆ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಮಾಡುವತ್ತ ನಾನು ಕೂಡ ಕೈ ಜೋಡಿಸುತ್ತೇನೆ ಎಂದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಮಿತಿಯ ಸದಸ್ಯರಾದ ಹಾಗೂ ಚಿಕ್ಕಮಗಳೂರಿನ ಮಾಜಿ ಶಾಸಕರು ಆದ ಐಬಿ ಶಂಕರ್, ಹರ್ಡೇಕರ್ ಅವರ ಜೀವನ ಚರಿತ್ರೆಯ ಬಗ್ಗೆ ಮತ್ತು ಬೇಲೂರಿನಲ್ಲಿ ಸೇವಾದಳ ಸ್ಥಾಪನೆಯ ಬಗ್ಗೆ ತಮ್ಮ ಅನುಭವಗಳನ್ನು ತಿಳಿಸಿದರು. ಉದ್ದೇಶನ ಸೇವಾದಳ ಹೊಂದಿದೆ, ಹಾಗಾಗಿ ಅದು ಮುಂದುವರ್ಕೊಂಡು ಹೋಗಬೇಕು. ಇಂಥ ಹಿರಿಯರು ಹೇಗೆ ನಮಗೆ ಮಾರ್ಗದರ್ಶನಗಳನ್ನ ನೀಡ್ತಾರೆ, ಹಿಂದೆ ಹೇಗಾಗಿತ್ತು ಅನ್ನೋದ್ರ ಬಗ್ಗೆ, ಸ್ವಾತಂತ್ರ್ಯ ಸಂದರ್ಭದಲ್ಲಿ ಯಾರೆಲ್ಲ ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಅದನ್ನು ನಮ್ಮ ಮಕ್ಕಳಲ್ಲಿ ಮತ್ತು ಅದ್ರ ಬಗ್ಗೆ ಪ್ರೀತಿ ಮತ್ತು ಭಕ್ತಿನ ನಾವು ನಮ್ಮ ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಮೂಡಿಸ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಸೇವಾದಳದ ಪದಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಜನಪ್ರತಿನಿಧಿಗಳಿಂದ ಹಿಡಿದು ಅಧಿಕಾರಿಗಳು ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ, ಈಗಾಗಲೇ ರಾಣಿ ಮೇಡಮ್ ಅವ್ರು ಕೇಳಿರೋ ಹಾಗೆ ಒಂದು ಕಚೇರಿನ ನಿಯಮಾನುಸಾರ ಅವ್ರಿಗೆ ಗುರುತಿಸಿ ಕೊಡೋದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಆಯ್ತು ಏನು ಈ ಒಂದು ಕಂಚಿನ ಪ್ರತಿಮೆಯನ್ನೇ ಮಾಡಿ, ಅವತ್ತು ಸಹ ನಾನು ಪುರಸಭೆಯಲ್ಲಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿದ್ದೆ 25 ವರ್ಷದ ಹಿಂದೆ. ಇವತ್ತು ಸಹ ನಾನು ಅಧ್ಯಕ್ಷರಾಗಿ ಇಲ್ಲೇ ಇದ್ದೀನಿ ಈ 25 ವರ್ಷದಲ್ಲಿ. ಹಾಗಾಗಿ ಏನು ಈ ಒಂದು ಪ್ರತಿಮೆನ ಮಾಡಿದರೆ ಇವತ್ತು ನೆನ್ಕೊಬೇಕು, ಲಕ್ಕೇಗೌಡರು ಅಂತ ಹೇಳ್ಬಿಟ್ಟು ದಿವಂಗತ ಲಕ್ಕೇಗೌಡರು ಸಹಕಾರದಿಂದ ಇವತ್ತು ಬೇಲೂರಲ್ಲಿ ಒಂದು ಹರ್ಡೇಕರ್ ಪ್ರತಿಮೆ ಉಳಿದಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲೇ ಎಲ್ಲೂ ಇಲ್ಲ ಅಂತ ಒಂದು ಪ್ರತಿಮೆನ ಇವತ್ತು ಬೇಲೂರಲ್ಲಿ ಕೊಡುಗೆಯಾಗಿ ಕೊಟ್ಟಂಥ ಲಕ್ಕೇಗೌಡರನ್ನ ನೆನಪು ಮಾಡ್ಕೊಳ್ತಾ, ಅದ್ರ ಜೊತೆಗೆ ಐಬಿ ಶಂಕರ್ ಅವರ ಒಂದು ಕೊಡುಗೆ ಇದು ಬೇಲೂರಲ್ಲೇ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದಕ್ಕೆ ನಾವು ಪುಣ್ಯ ಪಡೆದಿದ್ದೀವಿ ಬೇಲೂರಿನವರು ಇದೊಂದು ಪ್ರತಿಮೆನ ಇಟ್ಕೊಂಡು. ಯಾಕೆ ಅಂತ ಅಂದರೆ ಇಡೀ ರಾಜ್ಯದಲ್ಲಿ ಯಾವ ಮೂಲೆಯಲ್ಲೂ ಸಹ ಈ ಒಂದು ಪ್ರತಿಮೆ ಇಲ್ಲ. ಈ ಪ್ರತಿಮೆನ ನಾವು ಬೇಲೂರಲ್ಲಿ ಇನ್ನೂ ದೊಡ್ಡ ಮಟ್ಟ ಇಂಗ್ಲೆಂಡಿಗೆ ಹೋಗಿ ಡಾಕ್ಟರೇಟ್ ಮಾಡಬಾರ್ದು. ಆ ವರ್ಷದವರ ಒಂದು ಆಶೀರ್ವಾದದಲ್ಲಿ ಮತ್ತು ಸ್ವತಂತ್ರಕ್ಕೆ ಹೋರಾಟ ದುಮ್ಕಿರು ಅವಾಗ ಡಾಕ್ಟರ್ ಪದವಿ ಬಿಟ್ಟಾಗ ಅವರು ನೀವು ಸರಳ ಹುಡುಕಿದ್ರು ಒಂದು ನಿಕ್ಕರು ಒಂದು ಶರ್ಟ್ ಜುಬ್ಬ ಇಷ್ಟರಲ್ಲೇ ಅವ್ರ ಜೀವನ ಪ್ರಾರಂಭ ಮಾಡಿ ಗಾಂಧೀಜಿಯವರಿಗೆ ಭಾಳ ಆಪ್ತರಾಗಿದ್ದರು. ಜೊತೆಗೆ ನೆಹರು ಅವರು ಗಾಂಧೀಜಿಯವರ ಆದಿಯಾಗಿ ಹರ್ಡೇಕರ್ ಬಗ್ಗೆ ಒಳ್ಳೆ ಒಲವಿತ್ತು. ಇದು ಎಲ್ಲಿ ಹರ್ಡೇಕರ್ ಸರ್ಕಲ್ ಅನ್ನೋದು ಪೇಪರಲ್ಲಿ ಕೂಡ ಹರ್ಡೇಕರ್ ಸರ್ಕಲ್ ಅಂತಲೇ ಬರುತ್ತೆ ಯಾವುದಾದ್ರೂ ಕಾರ್ಯಕ್ರಮ ಆಗಬೇಕಾದ್ರೆ. ಅದಕ್ಕೆ ಕಾರಣ ನಮ್ಮ ಅಶೋಕ್ ಅಣ್ಣವರು ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಈ ಒಂದು ಹರ್ಡೇಕರ್ ಅವರ ಜೀವನ ಚರಿತ್ರೆಯ ಬಗ್ಗೆ ನಮ್ಮ ಐಬಿ ಶಂಕರ್ ಸರ್ ಅವರು ಅವರ ಅನುಭವವನ್ನ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.